ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ತುಂಬಾ ಮನಸ್ಸಿಗೆ ಬೇಜಾರು. ಆದರೂ ಕೂಡ ಮನಸ್ಸಲ್ಲಿ ಬೇಜಾರಿದೆ ಅಂತ ನಾವು ಯಾರಿಗೂ ಕೂಡ ಶೇರ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ನಮ್ಮ ನೋವನ್ನ ನಾವೇ ಅನುಭವಿಸ್ಬೇಕು. ಸುಮ್ಮನೆ ನಮ್ಮ ನೋವನ್ನ ಏನು ಕಷ್ಟ ಸುಖ ಅಂತ ಕೇಳ್ತಾರೆ, ಹಾಗೆ ಹಿಂದೆ ಮಾತಾಡೋಂಥ ಜನಗಳು ಇರ್ತಾರೆ. ಹಾಗಾಗಿ ನಮ್ಮ ನೋವನ್ನ ನಾವೇ ತಿನ್ನಬೇಕಲ್ವ. ಹಾಗಾಗಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಂತ್ರಾಲಯದಿಂದ ಬಂದು ದಿನ ಸ್ನಾನ ಮಾಡಿ ದೀಪ ಹಚ್ಚಿ ಹಾಗೆ ಪ್ರಸಾದ ಎಲ್ಲ ತಿಂದು ಹಾಗೆ ರೆಸ್ಟ್ ಮಾಡಿದೆ. ಮತ್ತು ಮಾರನೇ ದಿನ ಧನುರ್ಮಾಸ ಪೂಜಾ ಗೀತಾ ಮಂದಿರದಲ್ಲಿ ನಮ್ಮದು ಪೂಜೆ ಇತ್ತು. ಹಾಗಾಗಿ ಪೂಜೆಗೆ ಹೋದೆ. ಹಾಗೂ ಕೂಡ ವಾಯ್ಸು ಸರಿಯಾಗಿರಲಿಲ್ವಲ್ವಾ, ಹಾಗೂ ಕೂಡ ಸ್ವಲ್ಪ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ನಮ್ಮದೇ ಪೂಜೆ ಇರೋದ್ರಿಂದ ಹೋಗಲೇಬೇಕು. ಹಾಗಾಗಿ ನೋಡ್ತಾ ಇರ್ಬೋದು ಭಗವದ್ಗೀತಾ ಪ್ರವಚನಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಎಲ್ಲ ಫೈನಲಿ ಬಂದು ಎಲ್ಲ ಪ್ರವಚನ ಎಲ್ಲ ಮುಗಿದ್ಮೇಲೆ ಫೈನಲಿ ಲಾಸ್ಟಲ್ಲಿ ಪೂಜೆ ಮಂಗಳಾರತಿ ಎಲ್ಲ ನಡೀತಾ ಇದೆ. ನಾನು ಕೂಡ ಪಾಪು ಕರ್ಕೊಂಡು ಹೋಗಿದ್ದೆ. ಎಲ್ಲ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಹಾಗೆ ಕೃಷ್ಣನ ಫೋಟೋ ಎಲ್ಲ ತೊಗೊಂಡೆ. ಹಾಗೆ ಈ ರೀತಿ ಹೋಯಿತು. ಮತ್ತು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿನಿಮಯ ಮಾಡ್ತಾರೆ, ಪ್ರಸಾದ ಎಲ್ಲ ಮಾಡ್ತಾರಲ್ವ, ಪ್ರಸಾದ ಊಟ ಎಲ್ಲ ತಿನ್ಕೊಂಡು ಬಂದೆ. ಹಾಗೆ ಭಗವಂತನ ಹತ್ರ ಕೇಳ್ಕೊಳ್ಳೋದಷ್ಟೇ. ನಂದು ತಪ್ಪೋ ಸರಿಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ನೀನೇ ನೋಡಿಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹಾಗೆ ಪ್ರಸಾದಕ್ಕೂ ಕೂಡ ಕೂತ್ಕೊಂಡೆ. ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಏನು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ತುಂಬಾ ಏನೋ ಒಂಥರ ಬೇಜಾರು ಆ ರೀತಿ. ಇವಾಗ ದೇವಸ್ಥಾನದಿಂದ ಪ್ರಸಾದ ಎಲ್ಲ ತಿನ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಇವಾಗ ನಮ್ಮ ಹೊಟ್ಟೆ ತುಂಬಿತು. ಆಡ್ಮರಿ ಪ್ರಾಣಿಗಳು ಸಾಕಿದ್ಮೇಲೆ ಅವನು ಕೂಡ ನೀಟಾಗಿ ಜೋಪಾನ ನೋಡಬೇಕಲ್ವ. ಹಾಗಾಗಿ ಅವನು ಕೂಡ ಬಿಟ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಮೇಯಿಸ್ತಾ ಇದ್ದೆ. ಹಾಗೆ ಸಂಜೆ ಬಂತು ಸಂಜೆ ಮನೆ ದೀಪ ಹಚ್ಚೋಣ ಅಂದ್ಬಿಟ್ಟು ಸಂಜೆ ದೀಪ ಹಚ್ಚಿದೆ. ಏನೋ ಮನ್ಸಿಗೆ ಬೇಜಾರಾದಾಗ ದೇವ್ರ ದೀಪ ಹಚ್ಚಿದ್ರೆ ಒಂಥರ ಸಮಾಧಾನ ನನಗೆ. ಇವಾಗ ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೂ ಕೂಡ ಯಾರೂ ಇರೋದಿಲ್ಲ ಶೇರ್ ಮಾಡ್ಕೊಳ್ಳೋದು ನಮ್ಮದು ಒಂದು ತಪ್ಪಿರುತ್ತೆ. ಯಾಕೆಂದರೆ ಸುಮ್ಮನೆ ಏನಕ್ಕೆ ಹೇಳ್ಕೊಬಿಡ್ತೀವಿ ದುಃಖದಲ್ಲಿದ್ದಾಗ. ಆಮೇಲೆ ಮತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಅದೆಲ್ಲ ನನಗಿಷ್ಟ ಆಗಲ್ಲ, ಅವರು ಬೇರೆಯವ್ರ ಜೊತೆ ಆ ರೀತಿ. ಇವಾಗ ಪೂಜೆ ಸಾಮಾನೆಲ್ಲ ತಂದಿದೆಯಲ್ವ, ಹಾಗೆ ಗಿಡದಲ್ಲಿ ಸ್ವಲ್ಪ ಹೂ ಕೂದಿರಲಿಲ್ಲ, ಅದನ್ನು ಕುಯ್ಕೊಂಡು ಬಂದೆ ಕಟ್ಟೋಣ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಭಗವದ್ಗೀತೆ ಮಂದಿರಕ್ಕೆ ಹೋಗಿದ್ನಲ್ಲ, ಅಲ್ಲಿ ಪ್ರಸಾದನೂ ಕೂಡ ಕೊಟ್ಟಿದ್ದರು. ಏನು ಕೊಟ್ಟಿದ್ದಾರೆ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಅವಳು ಕೂಡ ನಿಂತ್ಕೊಂಡು ಹಾಗೆ ಫೋನ್ ನೋಡ್ತಾ ಇದ್ದಾಳೆ. ಹಾಗೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಮನ ಪರಿವರ್ತನೆ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಆಯಿತು. ತುಂಬಾ ನನಗಂತೂ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಯಿತು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ. ಹಾಗೆ ನೋಡ್ತಾ ಇರ್ಬೋದು ಲಾಡು ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇವಾಗ ಅವಳಿಗೆ ಅರ್ಧ ಕೊಟ್ಬಿಟ್ಟು ನಾನು ಅರ್ಧ ತಿನ್ನೋಣ ಪ್ರಸಾದನ, ಮತ್ತು ಮಿಕ್ಕಿದ್ದು ಇಡೋಣ ಮನೆಯವ್ರಿಗೆ, ಮಕ್ಕಳಿಗೆ ಅವ್ರಿಗೆಲ್ಲ ಬಂದಾಗ ತಿಂತಾರೆ ಅಂದ್ಬಿಟ್ಟು ನಾನಿವಾಗ ಒಂದರಲ್ಲಿ ಪಾಪುಗೆ ಅರ್ಧ ಕೊಟ್ಟು ನಾನು ಅರ್ಧ ಕೊಟ್ಟು ತಿಂದು ಈ ರೀತಿ ನನ್ನ ದಿನ ಕಳೀತಾ ಹೋಯಿತು. ಇದು ಬಂದು ಮಾರನೇ ದಿನದ ಲಾಗು. ನೆಕ್ಸ್ಟ್ ಡೇ ಲಾಗು. ನನ್ನ ವಾಯ್ಸು ಹೋಗಿರೋದ್ರಿಂದ ಮಾತಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಲೇಟಾಗಿ ಹಾಕ್ತಾಯಿದ್ದೀನಿ ವೀಡಿಯೋಗಳನ್ನ. ಈಗಲೂ ವಾಯ್ಸ್ ನೋಡ್ತಾ ಇರ್ಬೋದು, ಅಷ್ಟಾಗಿ ಇನ್ನೂ ಸರಿ ಹೋಗಿಲ್ಲ. ಬೆಳಗ್ಗೆ ಎದ್ದು ಚಕ್ಕೆ ಲವಂಗ ಮೆಣಸು ತುಳಸಿ ವೀಳ್ಯದೆಲೆ ಧನಿಯಾ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಗಾರ್ಡನ್ ನೋಡ್ತಾ ಇರ್ಬೋದು, ಹಸಿರು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ತಣ್ಣ ನೇಚರ್ ಹಾಗೆ ನೋಡ್ತಾ ಕಷಾಯ ಮಾಡಿದ್ನಲ್ಲ, ಕಷಾಯ ಕುಡಿತಾ ಇದ್ದೀನಿ. ಸ್ವಲ್ಪ ಗಂಟ್ಲು ಸರಿ ಹೋಗಲಿ ಅಂತ ಅಂದ್ಬಿಟ್ಟು, ಈ ಮೆಣಸಿನ ಕಷಾಯ ಕುಡಿದ್ರೆ ಸ್ವಲ್ಪ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಷಾಯ ಕುಡಿತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇವತ್ತಿನ ಬ್ರೇಕ್ಫಾಸ್ಟು ಏನು ಮಾಡ್ತಾಯಿದ್ದೀನಿ ಅಂತ. ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ. ಬಂದೆ
ಏನು ತಿಂತಿದಿ? ಹಸಿ ತೊಗರಿಕಾಯಿ ತಿಂತಿದ್ಯಾ? ತಿನ್ಬೇಡ ಬಿಡು. ಹಸಿ ತೊಗರಿಕಾಯಿ ತಿಂದಿದೀಯಾ? ಏನಿಲ್ಲ. ಅಪ್ಪ ಯಪ್ಪ, ಕಿವಿ ಓಲೆ ಮುರಿದಾಯ್ತು. ಕಿವಿ ಓಲೆ ಮುರಿದಾರೆ, ಅತ್ತ ಕೊಡ್ತಾರೆ. ಅಕ್ಕ ನೋಡು, ನಿನ್ನ ಮಗಳು ಹೆಂಗೆ ಹೊಡಿತಾಳೆ ನನಗೆ ಮಾತಾಡೋಕೆ ಬೇರೆ ಗಂಟು ಸರಿ ಇಲ್ಲ. ಇವಳು ನನಗೆ ಹೊಡೆದಿಡ್ತಾವಳೆ. ಅಯ್ಯಪ್ಪ, ಹಾಗೆ ಮಧ್ಯಾಹ್ನ ಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ವಾ, ಅದಕ್ಕೆ ಸ್ವಲ್ಪ ಓಟ್ಸ್ ರೋಟಿ ಮಾಡಿಕೊಂಡು, ಹಾಗೆ ಮನೇಲಿ ಒಬ್ಬಟ್ಟಿತ್ತು, ಒಬ್ಬಟ್ಟು ಬಿಸಿ ಮಾಡ್ಕೊಂಡು ತಿನ್ನೋಣ. ಮತ್ತು ಹಾಗೆ ಸ್ವೀಟ್ ಪೊಟ್ಯಾಟೊ ಗೆಣಸು ತೊಗೊಂಡಿದ್ದೆ, ಅದನ್ನು ಕೂಡ ಬೇಯಿಸಿಟ್ಟಿದ್ದೀನಿ ಮಕ್ಕಳಿಗೆ. ನಮಗೆಲ್ಲ ಇವಾಗ ವರ್ಷದ್ದು ಭತ್ತದ ಸೀಸನಲ್ಲಿ ಹಳ್ಳಿ ಕಡೆ ಎಲ್ಲ ಗೆಣಸನ್ನ ಮಾರ್ತಾರೆ. ಹಾಗಾಗಿ ನಮಗೂ ಊರಲ್ಲೂ ಕೂಡ ಫಸ್ಟ್ ಟೈಮ್ ಬಂದಿದ್ರು ಗೆಣಸು ಮಾರಲಿಕ್ಕೆ. ಗೆಣಸು ತಗೊಂಡು ಕೂಡ ಇವಾಗ ಸ್ವೀಟ್ ಗೆಣಸನ್ನ ಇವಾಗ ಬೇಯಿಸಿಟ್ಟಿದ್ದೀನಿ. ಹಾಗೆ ಒಬ್ಬಟ್ಟು ಇತ್ತಲ್ಲ, ಅದನ್ನು ಕೂಡ ಬಿಸಿ ಮಾಡಿ ತುಪ್ಪ ಹಾಕಿ ತಿನ್ನೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತಿಂಟೋಣ ತಿನ್ನೋಣ ಅಂದ್ಬಿಟ್ಟು ಕೊಡು ಬಾ. ಕೊಟ್ಟ ತಗೋ. ಅವ್ವ ನೋಡ್ತಾ ಅಲ್ಲಿ ವಿಡಿಯೋದಲ್ಲಿ, ಅಲ್ಲಿ ಸಾವಿತ್ರಮ್ಮ ನೋಡ್ತಾ. ಸಾವಿತ್ರಮ್ಮ ಬನ್ನಿ ಇಲ್ಲಿ.
ಕೋಲ್ ತಗೊಂಡು ಬನ್ನಿ ಇಲ್ಲಿ ಸಾವಿತ್ರಮ್ಮ ಬನ್ನಿ ಬಾ. ಬಲ್ಲೆ ಆ್ಯಕ್ಟಿಂಗು. ಹಾಗೆ ಗೆಣಸೆಲ್ಲ ಬಿಡಿಸಿ ಮಕ್ಳಿಗೂ ಕೂಡ ಕೊಟ್ಟು ನಾನು ಕೂಡ ತಿಂತಾಯಿದ್ದೀನಿ. ಹಾಗೆ ಅವಳಿಗೂ ತಿನ್ನು ಅಂದರೂ ತಿಂತಾಯಿಲ್ಲ, ಹಾಗೆ ಹಠ ಮಾಡ್ತಾಯಿದ್ಲು. ಓಕೆ, ಇವತ್ತಿನ ಲಾಗ್ನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಮತ್ತೆ ಇನ್ನೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಲಾಗಲ್ಲಿ ಸಿಗೋಣ ನನ್ನ ವಿಲೇಜ್ ರುಟೀನ್ ಜೊತೆ. ಇವತ್ತಿನ ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋನ. ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ ಸಿಗೋಣ.